ಬೆಂಗಳೂರಿನಲ್ಲಿ ಇದು ರೂಮ್ ವೆಕೇಟ್ ಮಾಡಿದ್ವಿ. ಈಗ ಈಗ ಇದು ಏನು ಸೋಮನೇಶ್ವರ ದೇವಸ್ಥಾನಕ್ಕೆ ಮತ್ತು ಬೀಚ್ಗೆ ಹೋಗ್ತಾ ಇದ್ದೀವಿ. ವೆದರ್ ಚೆನ್ನಾಗಿದೆ, ಮಳೆ ಬರ್ತಾ ಇದೆ. ನಾವು ಈಚೆ ಬಂದರೆ ಮಳೆ ಇಲ್ಲ, ಆರಾಮಾಗಿ ಓಡಾಡ್ತಾ ಇದ್ದೀವಿ ನಾವು. ಚೆನ್ನಾಗಿದೆ, ವೆದರ್ ತುಂಬ ಚೆನ್ನಾಗಿದೆ, ಬಿಸಿಲಿಲ್ಲ. ಚೆನ್ನಾಗಿದೆ ವೆದರ್ ಮಾತ್ರ, ತುಂಬ ಚೆನ್ನಾಗಿದೆ. ಹಿಂಗಿದ್ರೆ ಕಷ್ಟ ಅನ್ಸಲ್ಲ ಟ್ರಾವೆಲ್ ಮಾಡೋದಕ್ಕೆ. ತುಂಬ ಬಿಸಿಲಾಗ್ಬಿಟ್ರೆ ಸಾಕಪ್ಪ ಅನ್ಸ್ಬಿಡುತ್ತೆ. ಸೋಮೇಶ್ವರ ಬೀಚ್ ಬಂದಿದ್ದೀವಿ. ನೋಡಿದ್ರೆ ಆಡೋಕ್ಕಾಗಲ್ಲ ಅನಿಸುತ್ತೆ. ಆಮೇಲೆ ಮಳೆ ಬರ್ತಾಯಿದೆ. ಚೆನ್ನಾಗಿದೆ ಬೀಚ್, ಅಂದರೆ ಇಲ್ಲಿ ಆಡೋಕ್ಕೆ ಬಿಡಲ್ಲ ಅನಿಸುತ್ತೆ. ನಾನು ನೀರೊಳಗೆ ಹೋಗಲ್ಲಪ್ಪ, ತುಂಬ ಭಯ ಆಗುತ್ತೆ. ಡೆತ್ತಿದೆ ತುಂಬ, ಹೇಳಿದ ಮಾತು ಕೇಳ್ತಾ ಇಲ್ಲ ಹುಡುಗರು. ಏನು ಮಾಡ್ತಾರೋ ನೋಡಬೇಕು. ಚೆನ್ನಾಗಿದೆ. ಹೋಗಿ ಆ ಬಂಡೆ ಮೇಲೆ ಸುಮ್ಮನೆ ಸ್ವಲ್ಪ ಕುತ್ಕೊಂಡ್ಬಿಡೋಣ ಅನ್ನಿಸ್ತಾ ಇದೆ, ಆದರೆ ಧೈರ್ಯ ಬರ್ತಾ ಇಲ್ಲ. ಅಲೆ ಮಾತ್ರ ತುಂಬ ಜೋರಾಗಿ ಬರ್ತಾ ಇದೆ. ಜನನೇ ಇಲ್ಲ, ಆಡೋಕ್ಕೆ ಬಿಡೋಲ್ಲ, ಜನ ಇಲ್ಲ. ನಮಗೆ ಮಿಸ್ಗೈಡ್ ಮಾಡಿದ್ರು. ಸೋಮೇಶ್ವರ ದೇವಸ್ಥಾನನೂ ಇದೆ, ಬೀಚು ಇದೆ, ಅಲ್ಲೇ ಆಡ್ಕೊಂಡು ದೇವಸ್ಥಾನ ಹೋಗ್ಬೋದು ಅಂತ. ಅಂದರೆ ಇಲ್ಲಿ ಆಡೋದಕ್ಕೆ ಬಿಡೋಲ್ಲ. ಏನು ಮಾಡೋದು ಗೊತ್ತಿಲ್ಲ. ಬೀಚ್ ಅಂದ್ಕೊಂಡು ತುಂಬ ಆಸೆಯಿಂದ ಬಂದರು ನಮ್ಮ ಅಕ್ಕನ ಮಕ್ಕಳು ಸೊಸೆ. ತುಂಬ ಆಗ್ತಾ ಇಲ್ಲ ಇವಾಗ ಆಡೋಕ್ಕೆ. ನನಗೇನು ಅಷ್ಟು ಇಷ್ಟ ಇಲ್ಲ ಬೀಚಲ್ಲೆಲ್ಲ ಆಡೋದಕ್ಕೆಲ್ಲ, ಭಯ ಜಾಸ್ತಿ. ಅದೇ ಸುಮ್ಮನೆ ನೋಡ್ಕೊಂಡು ಕುತ್ಕೊಳ್ಳೋಣ ಅನಿಸ್ತಾ ಇದೆ. ಚೆನ್ನಾಗಿದೆ. ಮಳೆ ಬಂತು, ಮಳೆಯಲ್ಲಿ ನೆಂದ್ಬಿಟ್ವಿ. ಬೀಚಲ್ಲೇ ಹೋಗಿ ನೆಂದಿಲ್ಲ, ಮಳೆ. ಸೋಮೇಶ್ವರ ಟೆಂಪಲ್ ಬಂದಿದ್ದೀವಿ. ತುಂಬ ಮಳೆ ಬರ್ತಾ ಇದೆ. ಅಮ್ಮನ ದೇವಸ್ಥಾನ, ಪಂಚದುರ್ಗಿ ಅಮ್ಮನವರು ಅಂತ. ಚೆನ್ನಾಗಿದೆ ಎಲ್ಲ, ಅಂದರೆ ತುಂಬ ಮಳೆ ಅಂದರೆ ಮಳೆ ಬರ್ತಾ ಇದೆ. ನಿನ್ನೆಯಿಂದ ಎಲ್ಲ ಕಡೆ ಮಳೆ ಸ್ವಲ್ಪ ಮಿಕ್ಸ್ ಆಯಿತು, ಎಲ್ಲೂ ಸಿಕ್ಕಾಕ್ಕೊಳ್ಳಿಲ್ಲ ಮಳೆಗೆ. ಇವತ್ತು ಸಿಕ್ಕಾಕ್ಕೊಂಡ್ವಿ. ಇಲ್ಲಿಂದ ಇವಾಗ ಅಲ್ಲಿ ಹತ್ತು ಹೋಗೋದೇ ಇರೋದು, ಎಂದೋಗ್ತೀವಿ.
ಎಲ್ಲರೂ ಫ್ರೆಶ್ ಅಪ್ ಆಗಿ ಧರ್ಮಸ್ಥಳ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಈಗ ದರ್ಶನ ಎಲ್ಲ ರೂಮ್ ಎಲ್ಲ ಸಿಕ್ತು. ಇಲ್ಲಿ ಸಾಕೇತದಲ್ಲಿ ಸಿಕ್ಕಿದೆ, ಸಾಕೇತ ಎಲ್ಲರೂ ಸಿಕ್ಕಿದೆ. ಬುಕ್ ಮಾಡ್ಕೊಂಡಿದ್ವಿ, ಸಿಕ್ಕಿದೆ. ಧರ್ಮಸ್ಥಳ ನೇಚರ್ ತುಂಬ ಚೆನ್ನಾಗಿದೆ. ಆಮೇಲೆ ಮಳೆ ಇಲ್ಲ, ನಿಂತಿದೆ ಮಳೆ ಬಂದು. ಎಲ್ಲ ಫ್ರೆಶ್ ಅಪ್ ಆಗಿ ಧರ್ಮಸ್ಥಳದ ದರ್ಶನ ಮುಗಿಸ್ಕೊಂಬಿಡೋಣ ಇವತ್ತು. ನಾಳೆ ಬೆಳಗ್ಗೆ ಸೌತಡ್ಕ ಮತ್ತು ಕುಕ್ಕೆಗೆ ಹೋಗೋಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಇವಾಗಲೇ ಸಾಯಂಕಾಲ ಹೆಂಗೂ ಸ್ವಲ್ಪ ರಶ್ಶು ಕಮ್ಮಿ ಇರುತ್ತೆ, ತಣ್ಣಗಿರುತ್ತೆ. ಬಿಸಿಲು ಇದು ಸೆಕೆ ಆಗಲ್ವಲ್ಲ, ಬೆಳಗ್ಗೆ ಹೊತ್ತಾದರೆ ತುಂಬ ಸೆಕೆ ಆಗುತ್ತೆ ಅಂದ್ಬಿಟ್ಟು ಇವಾಗಲೇ ದರ್ಶನ ಮುಗಿಸ್ಕೊಳ್ಳೋಣ ಅಂತ ಹೊರಟಿದ್ದೀವಿ. ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಒಳಗಡೆ ಅಂತೂ ದೇವ್ರ ದರ್ಶನ ಮಾಡ್ಸೋಕ್ಕಾಗಲ್ಲ, ಇಲ್ಲಿಂದನೇ ಎಲ್ಲರೂ ಕೈ ಮುಕ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಇಲ್ಲೇ ದರ್ಶನ ಮಾಡ್ಕೊಳ್ಳಿ, ಎಲ್ರಿಗೂ ಒಳ್ಳೆಯದಾಗಲಿ. ಸ್ವಲ್ಪನೂ ರಶ್ ಇಲ್ಲ, ಫುಲ್ ಖಾಲಿ ಇದೆ. ರಶ್ ಇದ್ದಾಗೆ ಇದ್ರೊಳಗಡೆ ಎಲ್ಲ ಕೂಡ ಹಾಕ್ಬಿಡ್ತಾರೆ. ಸಾಕು. ನಡೆಯೋದೆ ಒಂದೇ ಕಷ್ಟ. ಎಲ್ಲ ಕಡೆ ಎಲ್ಲ ದೇವಸ್ಥಾನದಲ್ಲೂ ಜಾಸ್ತಿ ನಡೆಯೋದು ಮಾಡ್ಬಿಟ್ಟಿದ್ದಾರೆ. ದರ್ಶನ ಎಲ್ಲ ಮುಗೀತು. ದೋನಾನೆ ದರ್ಶನ ಎಲ್ಲ ಮುಗೀತು. ಪ್ರಸಾದದಿಂದ ಬಂದಿದ್ದೀವಿ. ಲಾಸ್ಟ್ ದರ್ಶನ ನಮ್ಮದು ಚೆನ್ನಾಗಾಯಿತು. ನಮ್ಮ ಹುಡುಗರೆಲ್ಲ ಎರಡೆರಡು ಸಲ ದರ್ಶನ ಮಾಡ್ಕೊಂಡು ಬಂದಿದ್ದಾರೆ. ಚೆನ್ನಾಗಿ ದರ್ಶನ ಮಾಡಿದ್ವಿ ನಾವು. ತುಂಬ ಲಕ್ಕಿ. ಇವತ್ತು ಮಂಜುನಾಥ ಸ್ವಾಮಿ ದರ್ಶನ ಸೋಮವಾರನೇ ದರ್ಶನ ಮಾಡಿದ್ವಿ. ಹೌದು, ಅಷ್ಟು ಸುಲಭ ಅಲ್ಲ ದರ್ಶನ ಸಿಗೋದು. ಎರಡೆರಡು ಸಲ ಸಿಕ್ಕಿದೆ ಅಂದರೆ ಏನೋ ಒಂದು ಸೈನು ಅಂತ ತಿಳ್ಕೊತೀವಿ, ಅದೇ ಖುಷಿ ಪಡ್ತೀವಿ. ಪ್ರಸಾದ ಎಲ್ಲ ತಿಂದ್ಕೊಂಡು ಒಂದು ಸೇವೆ ಮಾಡಿ ಬಂದ್ವಿ. ಮುಗೀತು. ಇವಾಗ ರೂಮ್ಗೆ ಹೋಗಿ ರೆಸ್ಟ್ ಮಾಡಿ ಬೆಳಗ್ಗೆ ಎದ್ದು ಇದು ಸೌತಡ್ಕ ಗಣಪತಿ ದೇವಸ್ಥಾನ ಮತ್ತು ಇದು ಅದು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಎರಡು ದರ್ಶನ ಮುಗಿಸ್ಕೊಂಡು ಮನೆಗೆ ಹೊರಡಬೇಕು ಅಂದ್ಕೊಂಡಿದ್ವಿ. ಧರ್ಮಸ್ಥಳ ರೂಮ್ ಚೆಕ್ಔಟ್ ಆಯಿತು. ಮಳೆನೂ ಬಂದಿದೆ, ಬಿಸಿಲು ಬರ್ತಾ ಇದೆ. ಈಗ ಇವಾಗ ಹಿಂಗಿದೆ ಕೂದಲು, ಆಮೇಲೆ ಸೆಕೆ ಬಂದಮೇಲೆ ಕ್ಯಾ ಬೋಲ್ತೇವು ನೂಡಲ್ಸ್ ಜೈಸಾ ಹೋ ಜಾತಾ. ಹೊರಟ್ವಿ. ಎಷ್ಟು ಖಾಲಿ ಇದೆ. ಧರ್ಮಸ್ಥಳದೆಲ್ಲ ಮುಗೀತು. ಧರ್ಮಸ್ಥಳ ಬಿಡ್ತಾ ಇದ್ದೀವಿ. ಈಗ ಸೌತಡ್ಕ ಹೋಗ್ತಾ ಇದ್ದೀವಿ. ಬಸ್ ಸಿಕ್ತು ಸೌತಡ್ಕ. ಇವಾಗ ಬಸ್ಸಿದೆ, ಮೊದಲು ಇರಲಿಲ್ಲ, ಇವಾಗ ಬಸ್ ಇದೆ, ಫ್ರೀ ಬಸ್ಸು. ಸೌತಡ್ಕ ಗಣಪತಿ ಬಂದಿದ್ದೀವಿ, ಪೂಜೆ ಸಾಮಾನು ತೊಗೊಂಡಿದ್ದೀವಿ. ದರ್ಶನ ಮಾಡ್ಕೊಳ್ಳಿ.
ಸೌತಡ್ಕ ಗಣಪತಿ ದೇವಸ್ಥಾನ. ಮಂಗಳವಾರ ಇದೆಯಲ್ಲ, ರಶ್ ಇದೆ ಸ್ವಲ್ಪ. ಸ್ವಾಮಿ ಇದ್ದಾರಾ? ಸೌತಡ್ಕ ಗಣಪತಿ ದೇವಸ್ಥಾನದ ಪ್ರಸಾದ ಇದು. ಇದು ಧನ್ವಂತರಿ ದೇವಸ್ಥಾನ ಅಂತ, ವೈದ್ಯನಾಥೇಶ್ವರ ಅಂತೆ. ಇವಾಗ ಎಲ್ಲ ಮಾಡ್ತಾ ಇದ್ದಾರೆ, ಚೆನ್ನಾಗಿದೆ ದೇವರು. ಸ್ವಾಮಿ ಬಸವಣ್ಣನ ಅನಿಸುತ್ತೆ. ಮತ್ತು ಇದು ದೇವಸ್ಥಾನ. ಸ್ವಾಮಿ ಕಾಪಾಡಪ್ಪ. ವೈದ್ಯನಾಥೇಶ್ವರ. ಇದೇ ಪಂಜುಳ್ಳಿ ದೇವರಂತೆ ದೇವಸ್ಥಾನ. ಕಾಂತಾರ ಮೂವಿನಲ್ಲಿ ತೋರಿಸ್ತಾರಲ್ಲ, ಅದು ಚಿಕ್ಕ ದೇವಸ್ಥಾನ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಬಂದಿದ್ದೀವಿ. ಈಗ ಕ್ಲೈಮೇಟ್ ತುಂಬ ಚೆನ್ನಾಗಿದೆ. ಇವಾಗ ಮಳೆ ಬಂದು ನಿಂತಿದೆ.